ಬಳಿಯೇ ಬರಬೇಕು. ಕಳೆದ 5 ದಶಕಗಳಿಂದಲೂ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಪ್ರಾಂತಗಳಲ್ಲಿ ನಡೆಯುವ ಬಯಲಾಟಗಳಿಗೆ ಇವರದೇ ವೇಷಭೂಷಣಗಳು. ಶ್ರೀಯುತರ ಕಲಾ ಸೇವೆಯನ್ನು ಮೆಚ್ಚಿ ಎರಡೂ ರಾಜ್ಯಗಳ ಹಲವು 10 ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿರುತ್ತವೆ. ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2013ನೇ ಸಾಲಿನ ಗೌರವ ಪ್ರಶಸ್ತಿ ನೀಡಲು ಸಂತೋಷಪಡುತ್ತಿದೆ. ಶ್ರೀ ಬಸವಲಿಂಗಪ್ಪ ಗುರುಬಸಪ್ಪ ವಿಭೂತೆ ಇಂಥ ಮಹಾನ್ ಕಲಾವಿದರಿಗೆ 2013ರ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯ ವಾರ್ಷಿಕ ಗೌರವ ಪ್ರಶಸ್ತಿಯನ್ನು ತಮ್ಮೆಲ್ಲರ ಸಮಕ್ಷಮ ಅವರಿಗೆ ಪ್ರದಾನ ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು ಅವರ ಸೇವೆಯನ್ನು ಗಮನಿಸಿ ಈ 2013ರ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಿದೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ. ಶ್ರೀ ಬಸವಲಿಂಗಪ್ಪ ಗುರುಬಸಪ್ಪ ವಿಭೂತೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ 2013ರ ವಾರ್ಷಿಕ ಗೌರವ ಪ್ರಶಸ್ತಿಗೆ ಪಾತ್ರರಾದವರು ಶ್ರೀ ಈಶ್ವರಚಂದ್ರ ಬೆಟಗೇರಿ, ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲೆ. ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಯ ಮುಂಭಾಗಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಅವರ ಪರಿಚಯವನ್ನು ತಮ್ಮೆದುರುಗಡೆ ತಿಳಿಸಿಕೊಡಲಿಕ್ಕಿದ್ದಾರೆ ಸಾಮಾಜಿಕ ಕಾರ್ಯಕರ್ತರಾದಂಥ ಪ್ರಕಾಶ್ ಪಡಿಯಾರ್ ಮರವಂತೆ ಅವರು. ಶ್ರೀ ಈಶ್ವರಚಂದ್ರ ಬೆಟಗೇರಿ, ಗುರುವಾರಪೇಟೆ, ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಕನ್ನಡ ಜನಪದ ರಂಗಭೂಮಿಗೆ ವಿಶಿಷ್ಟ ಕೊಡುಗೆ ನೀಡಿದೆ. ಸಣ್ಣಾಟ ಮತ್ತು ಶ್ರೀಕೃಷ್ಣ ಪಾರಿಜಾತದಂತಹ ರಂಗ ಕಲೆಗಳ ಪ್ರದರ್ಶನಕ್ಕೆ ಗೋಕಾಕದ ಪರಿಸರ ಹಿಂದಿನಿಂದಲೂ ಹೆಸರುವಾಸಿ. ನಿಂಗಯ್ಯ ಸ್ವಾಮಿ ಪೂಜಾರಿ, ಮಾರುತಿ ಮಾಸ್ತರ ಕಟ್ಟಿಮನೆ, ಯಲ್ಲಪ್ಪ ಪೂಜೈರ ಮೊದಲಾದ ಖ್ಯಾತ ಕಲಾವಿದರ ಪ್ರಭಾವ ಪ್ರೇರಣೆಗಳಿಂದ ಈ ಭಾಗದಲ್ಲಿ ಪ್ರತಿಭಾವಂತ ಕೃಷ್ಣ ಪಾರಿಜಾತ ಕಲಾವಿದರು ರೂಪುಗೊಂಡಿದ್ದಾರೆ. ಇವರಲ್ಲಿ ಹೆಸರಾದವರು ಶ್ರೀ ಈಶ್ವರಚಂದ್ರ ಬೆಟಗೇರಿಯವರು. ಬೆಟಗೇರಿಯವರ ತಂದೆ ಶಿವರುದ್ರಪ್ಪ ಶಿವರಾಯಪ್ಪನವರು 1966ರಲ್ಲಿ ತಮ್ಮ ಹುಟ್ಟೂರಾದ ಬೆಟಗೇರಿಯಲ್ಲಿ ಪಾರಿಜಾತ ಮೇಳ ಕಟ್ಟಿ ಊರೂರು ಅಲೆದು ಪಾರಿಜಾತ ಪ್ರಸಾರ ಕಾರ್ಯದಲ್ಲಿ ತೊಡಗಿದ್ದವರು. ಹೀಗಾಗಿ ಈಶ್ವರಚಂದ್ರ ಅವರಿಗೆ ಬಾಲ್ಯದಲ್ಲಿಯೇ ಪಾರಿಜಾತದ ಗೀಳು ಅಂಟಿಕೊಂಡಿತು. ತಂದೆಯವರ ಮೇಳದಲ್ಲಿ ಬಾಲಗೋಪಾಲನಾಗಿ ಪಾದಾರ್ಪಣೆ ಮಾಡಿದರು. ಮುಂದೆ ಸತ್ಯವಾನ, ನಾರದ, ಸಾವಿತ್ರಿ, ಮಂತ್ರಿ, ಪರಮೇಶ್ವರ ಇತ್ಯಾದಿ ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸಿದರು. ಪಾರಿಜಾತಕ್ಕಾಗಿಯೇ ಹುಟ್ಟಿ ಬಂದ ಬಿಲಕುಂದಿ ಬಸಪ್ಪನವರ ಕಂಪನಿಯಲ್ಲಿ ಕೃಷ್ಣನ ಪಾತ್ರ ವಹಿಸಿದ್ದು ಬೆಟಗೇರಿಯವರ ಬದುಕಿಗೆ ಮಹತ್ತರ ತಿರುವು ನೀಡಿತು. ಪಾರಿಜಾತದ ನಾಯಕ ಪಾತ್ರ ಶ್ರೀ ಕೃಷ್ಣನಾದರೆ ಮತ್ತೊಂದು ಮಹತ್ವದ ಪಾತ್ರ ಕೊರವಂಜಿ. ಇಡೀ ರಾತ್ರಿ ವಿಭಿನ್ನ ಮನೋಧರ್ಮದ ದ್ವಿಪಾತ್ರಗಳಲ್ಲಿ ಏಕ ವ್ಯಕ್ತಿ ತನ್ಮಯತೆ ಸಾಧಿಸುವುದು ಸುಲಭದ ಮಾತಲ್ಲ. ಕೃಷ್ಣ ಮತ್ತು ಕೊರವಂಜಿ ಎರಡರಲ್ಲೂ ಬೆಟಗೇರಿಯವರು ಅಭಿನಯ ಅನುಪಮ, ಅಸಾಧಾರಣ. ಹಾಡಿನ ರೀತಿ, ತಾಳದ ಗತ್ತು, ಅಭಿನಯ ಕೌಶಲ್ಯಗಳಿಂದಾಗಿ ಜನಮನ್ನಣೆಗೆ ಪಾತ್ರರಾದರು. ನಿಗರ್ವಿಗಳಾದ ಬೆಟಗೇರಿಯವರು ನಾಡಿನುದ್ದಗಲಕ್ಕೂ ಕೃಷ್ಣ ಪಾರಿಜಾತ ಪ್ರದರ್ಶಿಸುವುದರ ಮೂಲಕ ಈ ಕಲೆಯನ್ನು ಎತ್ತರಕ್ಕೆ ಕೊಂಡೊಯ್ಯಲು ಶ್ರಮಿಸುತ್ತಿದ್ದಾರೆ. ಶ್ರೀಯುತರ ಕಲಾ ಪ್ರತಿಭೆಯನ್ನು ಮೆಚ್ಚಿ ನಾಡಿಗೆ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸುವೆ. ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2013ನೇ ಸಾಲಿನ ಗೌರವ ಪ್ರಶಸ್ತಿ ನೀಡಲು ಸಂತೋಷಪಡುತ್ತದೆ. ಇವರೇ ಗೌರವ ಪ್ರಶಸ್ತಿ ಪಾತ್ರರಾದ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ದೂರದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಈಶ್ವರಚಂದ್ರ ಬೆಟಗೇರಿಯವರು 2013ರ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸೋಣ. ಫಲಪುಷ್ಪವನ್ನು ನೀಡಿ, ಶಾಶ್ವತ ಫಲಕವನ್ನು ನೀಡಿ 10,000 ರೂಪಾಯಿ ನಗದಿನೊಂದಿಗೆ ಈ ಗೌರವ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು. ಇಲ್ಲಿಗೆ 2013ರ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭ ಮುಗಿದಿದೆ. ಈಗ 2014ನೇ ಸಾಲಿನ
ವಾರ್ಷಿಕ ಗೌರವ ಪ್ರಶಸ್ತಿ. ಮೊದಲಿಗೆ ಉದ್ಯಾವರ ಜಯಕುಮಾರ ಅವರು, ಯಕ್ಷಗಾನ ರಂಗಭೂಮಿಯ ಖ್ಯಾತ ಕಲಾವಿದರಾದಂಥ ಉದ್ಯಾವರ ಜಯಕುಮಾರ್ ಅವರನ್ನು ನಾನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಇವರ ಕಿರು ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಹವ್ಯಾಸಿ ಪತ್ರಕರ್ತರಾದಂಥ ರಘುರಾಮ್ ಬೈಕಾಡಿ ಅವರು. ಎಲ್ಲರಿಗೂ ನಮಸ್ಕಾರ. ನನ್ನ ಆತ್ಮೀಯರು, ಆಪ್ತರು, ಹಿರಿಯ ಕಲಾವಿದರಾದಂಥ ಉದ್ಯಾವರ ಜಯಕುಮಾರ್ ಅವರ ಪರಿಚಯ ಇಂತಿದೆ. ಭಾವಪೂರ್ಣ ಪಾತ್ರಗಳಿಗೆ ಹೆಸರಾದವರು ಬಸವಗಾಣಿಗ ಮತ್ತು ಲಕ್ಷ್ಮೀ ದಂಪತಿಗಳ ಸುಪುತ್ರರಾಗಿ 5/3/1952 ಉಡುಪಿಯ ಹಾರಾಡಿಯಲ್ಲಿ ಜನಿಸಿದರು. ಅಜ್ಜ ಹಾರಾಡಿ ಕುಷ್ಟಗಾಣಿಗರ, ಮಾಮ ಸುರ್ಗಿಕಟ್ಟೆ ಬಸವಗಾಣಿಗ ಮುಂತಾದ ಮಹಾನ್ ಕಲಾವಿದರ ಅನುವಂಶೀಯತೆಯ ಪ್ರಭಾವ ಇವರ ಮೇಲೆ ಸಹಜವಾಗಿದೆ. ದಶಾವತಾರಿ ಗುರು ವೀರಭದ್ರ ನಾಯಕರಲ್ಲಿ ಬಡಗುತಿಟ್ಟಿನ ನಾಟ್ಯಾಭ್ಯಾಸವನ್ನು, ಧರ್ಮಸ್ಥಳದ ಕುರಿಯ ವಿಠಲಶಾಸ್ತ್ರಿ ಮತ್ತು ಪಡ್ರೆ ಚಂದ್ರು ಅವರುಗಳಲ್ಲಿ ತೆಂಕುತಿಟ್ಟು ನಾಟ್ಯಾಭ್ಯಾಸವನ್ನು ಕಲಿತವರು. 4 ದಶಕಗಳ ಸುದೀರ್ಘ ಕಾಲ ಧರ್ಮಸ್ಥಳ, ಸುರತ್ಕಲ್, ಸುಂಕದಕಟ್ಟೆ, ಎಡೆನೀರು, ಕದ್ರಿ, ಸಾಲಿಗ್ರಾಮ, ಸೌಕೂರು, ಮಾರಣಕಟ್ಟೆ ಮುಂತಾದ ಮೇಳಗಳಲ್ಲಿ ಕಲಾ ವ್ಯವಸಾಯ ಮಾಡಿದ್ದಾರೆ. ಶ್ರೀದೇವಿ, ದಾಕ್ಷಾಯಣಿ, ಅಮ್ಮುದೇವಿ, ಕಯಾದು, ಸುಭದ್ರೆ, ಸೀತೆ, ಶಶಿಪ್ರಭೆ, ದಮಯಂತಿ, ಗುಣಸುಂದರಿ ಮೊದಲಾದ ಸ್ತ್ರೀ ಪಾತ್ರಗಳಿಗೂ, ಧರ್ಮರಾಯ, ಶಲ್ಯ, ನಾರದ, ದೇವೇಂದ್ರ ಮುಂತಾದ ಸೌಮ್ಯ ಪಾತ್ರಗಳಿಗೂ ಇವರಿಗೆ ಪ್ರಸಿದ್ಧಿಯನ್ನು ನೀಡಿವೆ. ತೆಂಕು ಬಡಗುತಿಟ್ಟುಗಳಲ್ಲಿ ಸಮನ ಸಾಮರ್ಥ್ಯವನ್ನು ಪಡೆದ ಸರಳ ಸಜ್ಜನಿಕೆಯಿಂದ ಸಹ ಕಲಾವಿದರಿಗೆಲ್ಲರಿಗೂ ಅಚ್ಚುಮೆಚ್ಚಿನವರಾಗಿದ್ದ ಇವರು ಅನಾರೋಗ್ಯದ ಕಾರಣದಿಂದ ಈಗ ಕಲೆಯಲ್ಲಿ ನಿವೃತ್ತರಾಗಿದ್ದಾರೆ. ಆದರೂ ತಮ್ಮ ಕಲಾಕಂಕರದ ಅನುಭವವನ್ನು ಕಿರಿಯ ಕಲಾವಿದರಿಗೆ ದಾರಿ ಎರೆಯುತ್ತಿದ್ದಾರೆ. ಇವರ ಪಾತ್ರಸೃಷ್ಟಿಯ ಸೋಪಜ್ಞತೆಗಾಗಿ ಕರಾವಳಿ ಭಾಗದ ವಿವಿಧ ಸಂಘ ಸಂಸ್ಥೆಗಳಿಂದ 10 ಹಲವು ಗೌರವ ಪುರಸ್ಕಾರಗಳಿಗೆ, ಸನ್ಮಾನಗಳಿಗೆ ಪಾತ್ರರಾಗಿದ್ದಾರೆ. ದೀರ್ಘ ಕಲಾ ಸೇವೆಯ ಮೂಲಕ ಯಕ್ಷಗಾನ ಪರಂಪರೆಯ ಶ್ರೀಮಂತ ಮೌಲ್ಯವನ್ನು ರಂಗದಲ್ಲಿ ಕಾಪಾಡಿಕೊಂಡು ಬಂದು ಕಲಾರಸಿಕರ ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ. ಪ್ರತಿಭಾಪೂರ್ಣ ಕಲಾ ಸೇವೆಯನ್ನು ಗುರುತಿಸಿ ಇವರಿಗೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯ 2014ನೇ ಸಾಲಿನ ಗೌರವ ಪ್ರಶಸ್ತಿ ನೀಡಲು ಸಂತೋಷಪಡುತ್ತಿದ್ದೇವೆ. ಧನ್ಯವಾದಗಳು ರಘುರಾಮ್ ಬೈಕಾಡಿಯವರೇ. ಉಭಯ ತಿಟ್ಟುಗಳಲ್ಲಿಯೂ ಕೂಡ ತನ್ನದೇ ಆದಂಥ ಛಾಪನ್ನು ಸ್ತ್ರೀ ಪಾತ್ರದಲ್ಲಿ ಮೂಡಿಸಿದಂಥ ಪ್ರತಿಭಾನ್ವಿತ ಕಲಾವಿದರಾದಂಥ ಉದ್ಯಾವರ ಜಯಕುಮಾರ ಅವರಿಗೆ 2014ರ ಸಾಲಿನ ಪ್ರತಿಷ್ಠಿತ ವಾರ್ಷಿಕ ಗೌರವ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಸನ್ಮಾನಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗಣ್ಯರು ಫಲಪುಷ್ಪವನ್ನು ನೀಡಿ ಪ್ರಶಸ್ತಿಯ ಮೊಬಲಗು 10,000 ನೀಡಿ ಅವರಿಗೆ ಗೌರವಿಸ್ತಾ ಇದ್ದಾರೆ ಎಲ್ಲ ಗಣ್ಯರು. ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಉದ್ಯಾವರ ಜಯಕುಮಾರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಮುಂದಿನ ನಮ್ಮ 2014ರ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಕರ್ನಾಟಕ ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಬೆಂಗಳೂರು. ಇದರ ಪ್ರತಿನಿಧಿಯಾಗಿ ಅಧ್ಯಕ್ಷರಾದಂಥ SN ಪಂಜಾಜಿಯವರನ್ನು ವೇದಿಕೆಯ ಮುಂಭಾಗಕ್ಕೆ SN ಪಂಜಾಜಿಯವರನ್ನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಅವರ ಆ ಸಂಸ್ಥೆಯ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಸರ್ಪು ಸದಾನಂದ ಪಾಟೀಲ್ರವರು, ನಿವೃತ್ತ ಮುಖ್ಯೋಪಾಧ್ಯಾಯರು, ಚೇರ್ಕಾಡಿ. ಸರ್ವರಿಗೂ ವಂದನೆಗಳು. ಕರ್ನಾಟಕ ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಬೆಂಗಳೂರಿನಲ್ಲಿ 2004ರಲ್ಲಿ ಸ್ಥಾಪನೆಗೊಂಡ ಕರ್ನಾಟಕ ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನ ಯಕ್ಷಗಾನ ಕಲಾ ಪ್ರಸರಣದಲ್ಲಿ ಮಹತ್ವದ ಕೆಲಸ ಮಾಡಿದೆ. ಯಕ್ಷಗಾನದ ತೆಂಕು, ಬಡಗು, ಬಡಬಡಗು ತಿಟ್ಟುಗಳಲ್ಲದೆ ಘಟ್ಟದ ಕೋರೆ, ಸಣ್ಣಾಟ, ದೊಡ್ಡಾಟ ಮತ್ತು ಕೃಷ್ಣ ಪಾರಿಜಾತಗಳನ್ನು ಪ್ರೋತ್ಸಾಹಿಸುವುದಕ್ಕಾಗಿ ನಾಡಿನಾದ್ಯಂತ ಪ್ರತಿ ವರ್ಷವೂ ಅಖಿಲ ಭಾರತ ಯಕ್ಷಗಾನ ಬಯಲಾಟ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸಿಕೊಂಡು ಬಂದಿದೆ. ಇದುವರೆಗೆ ಬೆಂಗಳೂರು, ಮೈಸೂರು, ಬೆಳಗಾವಿ, ಗದಗ, ಶಿರಸಿ, ಉಡುಪಿ, ಮಂಗಳೂರು, ಕಾಸರಗೋಡು, ಪುತ್ತೂರು ಮುಂತಾದೆಡೆ 10 ವಾರ್ಷಿಕ ಸಮ್ಮೇಳನಗಳನ್ನು ಏರ್ಪಡಿಸಿ ನೂರಾರು ಕಲಾವಿದರನ್ನು ಗೌರವಿಸುವ ಸಾರ್ಥಕ ಕಾರ್ಯವನ್ನು ಕೈಗೊಂಡಿದೆ. ಯಕ್ಷಗಾನ ಬಯಲಾಟ ಕ್ಷೇತ್ರದ ಹಿರಿಯ ಕಲಾವಿದರ ಅಧ್ಯಕ್ಷತೆಯಲ್ಲಿ ವೈವಿಧ್ಯಮಯ ವಿಚಾರಗೋಷ್ಠಿ, ಸಂವಾದಗಳನ್ನು ನಡೆಸಿದೆ. ಸರ್ವಶ್ರೀ ಹೊಸ್ತೋಟ ಮಂಜುನಾಥ ಭಾಗವತ, ಕೆರೆಮನೆ ಶಂಭು ಹೆಗಡೆ, ಮಲ್ಪೆ ರಾಮದಾಸ ಸಾಮಗ, ಗೋವಿಂದ ಭಟ್, ಶ್ರೀ
ರಾಮ ಇಟ್ಟಣ್ಣನವರ್, ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿ, GS ಭಟ್ಟ ಮೊದಲಾದ ಹಿರಿಯರು ಈ ಸಮ್ಮೇಳನಗಳ ಅಧ್ಯಕ್ಷತೆಯನ್ನು ಅಲಂಕರಿಸಿ ಯಕ್ಷಗಾನ ಕಲೆಯ ಕುರಿತು ಅರ್ಥಪೂರ್ಣ ಚಿಂತನೆಗಳನ್ನು ಹರಿಸಿದ್ದಾರೆ. ಪ್ರತಿ ಸಮ್ಮೇಳನದ ಸಂದರ್ಭದಲ್ಲಿ ಹೊರತಂದಿರುವ ಕಿರೀಟ, ಸ್ಮರಣ ಸಂಚಿಕೆಗಳು ಮತ್ತು ಮಣಿಹಾರ ಗ್ರಂಥಗಳು ಯಕ್ಷಗಾನ ಬಯಲಾಟಗಳ ಕುರಿತಾಗಿ ಅನೇಕ ವಿದ್ವಾಂಸರುಗಳು ಮಂಡಿಸಿದ ಅಮೂಲ್ಯ ಲೇಖನಗಳನ್ನೊಳಗೊಂಡು ಸಂಗ್ರಹ ಯೋಗ್ಯವಾಗಿವೆ. ಇದರೊಂದಿಗೆ ತಾಳಮದ್ದಳೆ ಸಪ್ತಾಹ, ತುಳು ಕನ್ನಡ ಸಾಹಿತ್ಯ ಸಂವಾದ, ಕವಿಕಾವ್ಯ ರಸಗ್ರಹಣ ಮುಂತಾದ ಚಟುವಟಿಕೆಗಳು, ಯಕ್ಷಗಾನ ಕಲೆಗೆ ಅನ್ಯಾಯವಾದಾಗ ಸತ್ಯಾಗ್ರಹ ಹೋರಾಟಗಳು ಹೀಗೆ ನಿರಂತರ ಕ್ರಿಯಾಶೀಲತೆಯಿಂದ ಹೆಜ್ಜೆ ಹಾಕುತ್ತಾ ಬಂದಿದೆ. ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಅವರು ಗೌರವಾಧ್ಯಕ್ಷರು, ಶ್ರೀ SN ಪಂಪಾಜೆ ಅವರು ಅಧ್ಯಕ್ಷರು ಆಗಿರುವ ಈ ಕರ್ನಾಟಕ ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನಕ್ಕೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2014ನೇ ಸಾಲಿನ ಗೌರವ ಪ್ರಶಸ್ತಿ ನೀಡಲು ಸಂತೋಷಪಡುತ್ತದೆ. ಧನ್ಯವಾದಗಳು. ಧನ್ಯವಾದಗಳು ಸರ್ಪು ಸದಾನಂದ ಪಾಟೀಲ್ರವರಿಗೆ. ಬೆಂಗಳೂರಿನಲ್ಲಿ ಇದ್ದು ಅನೇಕ ಚಟುವಟಿಕೆಗಳನ್ನು ಈ ಯಕ್ಷಗಾನ ರಂಗಭೂಮಿಯಲ್ಲಿ ಮಾಡ್ತಾ ಬಂದಿರುವಂಥ ಕರ್ನಾಟಕ ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಈ ಸಂಸ್ಥೆಯ ಪ್ರತಿನಿಧಿಯಾಗಿರುವಂಥ SN ಪಂಜಾಜೆ ಅವರಿಗೆ 2014ರ ಗೌರವ ಪ್ರಶಸ್ತಿಯನ್ನು ಆ ಸಂಸ್ಥೆಗೆ ನೀಡಿ ಗೌರವಿಸ್ತಾ ಇದ್ದಾರೆ. ಫಲತಾಂಬೂಲವನ್ನು ನೀಡಿ ಸಂಸ್ಥೆಗೆ 10,000 ರೂಪಾಯಿ ಪ್ರಶಸ್ತಿ ಮೊಬಲಗನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರು 2014ರ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದವರು ಯಕ್ಷಗಾನ ರಂಗಭೂಮಿಯ ಹಿರಿಯ ಕಲಾವಿದರಾದಂಥ MA ನಾಯ್ಕ ಇವರು. MA ನಾಯ್ಕ ಇವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಅವರ ಕಿರು ಪರಿಚಯವನ್ನು ನಿಮ್ಮೆದುರುಗಡೆ ಇಡಲಿಕ್ಕಿದ್ದಾರೆ. ಅವರ ಕಿರು ಪರಿಚಯನ ನಾನೇ ಮಾಡ್ತೇನೆ. ಬಡಗುತಿಟ್ಟು ಯಕ್ಷಗಾನ ರಂಗಭೂಮಿಯಲ್ಲಿ ಸ್ತ್ರೀ ವೇಷಧಾರಿಯಾಗಿ ಸಹಸ್ರಾರು ಕಲಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿರುವ ಅಣ್ಣಪ್ಪ ನಾಯಕರು ಉಡುಪಿ ಜಿಲ್ಲೆಯ ಮಂದಾರ್ತಿಯವರು. ಕರಿಯ ಮರಕಾಲ ಮತ್ತು ಬುಡ್ಡು ಮರಕಾಲ್ತಿ ದಂಪತಿಗಳಿಗೆ ಸುಪುತ್ರರಾಗಿ 14/2/1952ರಲ್ಲಿ ಜನಿಸಿದರು. ತಮ್ಮ 13ರ ಎಳೆ ಹರೆಯದಲ್ಲೇ ಯಕ್ಷಗಾನದತ್ತ ಆಕರ್ಷಿತರಾಗಿ ಅಮೃತೇಶ್ವರಿ ಮೇಳದಲ್ಲಿ ಕಲಾಯಾತ್ರೆಯನ್ನು ಆರಂಭಿಸಿದರು. ಭಾಗವತ ನಾರಾಯಣ ಪೌಪೂರ, ಗುರು ವೀರಭದ್ರ ನಾಯಕ್, ಶಿರಿಯರ ಮಂಜು